ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾತಿಮಪ್ಪ ಗುಂಜಳಿ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ಭಾರತದ ಸಂವಿಧಾನದ ಬಹುಮುಖ್ಯವಾದಂಥ ಭಾಗ, ಅದುವೇ ಸಿಟಿಜನ್ಶಿಪ್ ಅಥವಾ ಪೌರತ್ವ ಅಂತೇಳಿ ಕರಿತೀವಿ. ಇವತ್ತಿನ ಅವಧಿಯಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬಹುಮುಖ್ಯವಾದ ಪ್ರಶ್ನೆಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೀನಿ. ಎಸ್, ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರಶ್ನೆ ಏನಿದೆ ಅಂತೇಳಿ ಗಮನಿಸ್ತಿದ್ದೀರಿ? ಏನಿದೆ ಮೊದಲನೇ ಪ್ರಶ್ನೆ? ಭಾರತದ ಸಂವಿಧಾನದ ಯಾವ ಭಾಗದಲ್ಲಿ ಪೌರತ್ವದ ಬಗ್ಗೆ ವಿವರಿಸಲಾಗಿದೆ ಅಂತೇಳಿ ಪ್ರಶ್ನೆ. ಯಾವ ಭಾಗದಲ್ಲಿ? ಭಾಗ 1, ಭಾಗ 2, ಭಾಗ 3, ಭಾಗ 4. ಸರಿಯಾದಂತ ಉತ್ತರ ಯಾವುದು ಇದಕ್ಕೆ ಅಂತ ಹೇಳಿದ್ರ, ಭಾರತದ ಸಂವಿಧಾನದಲ್ಲಿ ಪೌರತ್ವದ ಬಗ್ಗೆ ವಿವರಿಸಲಾದಂತ ಭಾಗ 2. ಆಯ್ಕೆ ಬಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ ಮುಂದಿನ ಪ್ರಶ್ನೆ? ಭಾರತದ ಸಂವಿಧಾನದ ಯಾವ ವಿಧಿಗಳು ಪೌರತ್ವದ ಬಗ್ಗೆ ವಿವರಣೆ ಕೊಡ್ತವೆ ಅಥವಾ ಸಂಬಂಧಿಸಿದಿವೆ? ವಿಧಿ 1ರಿಂದ 4, ವಿಧಿ 5ರಿಂದ 11, ವಿಧಿ 12ರಿಂದ 35. 12ರಿಂದ 35 ನಿಮಗೆ ಗೊತ್ತಿದೆ, ಇವು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಾವೆ. ಬಹಳ ಕ್ಲಿಯರ್ ಆಗಿರಲಿ. 12ರಿಂದ 35ನೇ ವಿಧಿವರೆಗೆ ಭಾರತದ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿಗಳು. ಇವಾಗ ಪೌರತ್ವದ ಬಗ್ಗೆ ಯಾವುದು ವಿವರಣೆ ಕೊಡುತ್ತೆ ಅಂತ ಹೇಳಿದ್ರ, ವಿಧಿ 5ರಿಂದ 11, 5ನೇ ವಿಧಿಯಿಂದ 11ನೇ ವಿಧಿಯವರೆಗೆ ಏನಿರುತ್ತೆ ಅಂತ ಹೇಳಿದ್ರ ಪೌರತ್ವದ ಬಗ್ಗೆ ವಿವರಣೆಯನ್ನು ಕೊಡ್ತವೆ. ಆಯ್ಕೆ ಬಿ ಸರಿಯಾದಂಥದ್ದು. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ ನೋಡಿ. ಭಾರತೀಯ ಪೌರತ್ವ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಭಾರತೀಯ ಪೌರತ್ವ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಹೇಳಿದ್ರ 1955. ಆಯ್ಕೆ ಸಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ನೋಡಿ, ಕೆಳಗಿನ ಯಾವ ವಿಧಾನದಿಂದ ಭಾರತೀಯ ಪೌರತ್ವವನ್ನು ಪಡೆಯಬಹುದು? ಜನನದ ಮೂಲಕ, ವಂಶ ಪಾರಂಪರ್ಯದ ಮೂಲಕ, ನೋಂದಣಿ ಮೂಲಕ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದಂತ ಉತ್ತರ ಆಯ್ಕೆ ಎ ಸರಿ, ಬಿ ಸಿ. ಹಾಗಾಗಿ ಈ ಮೇಲಿನ 3 ಎಲ್ಲವೂ. ಓಕೆ, ಡಿ ಸರಿಯಾದಂತ ಉತ್ತರ. ಭಾರತದ ಒಂದು ಪೌರತ್ವವನ್ನು ನಾವು ಜನನದ ಮೂಲಕ ಪಡ್ಕೋಬಹುದು, ವಂಶ ಪಾರಂಪರ್ಯದ ಮೂಲಕ ಪಡ್ಕೋಬಹುದು, ನೋಂದಣಿ ಮಾಡಿಸೋದ್ರ ಮುಖಾಂತರ ಕೂಡ ಪಡ್ಕೋಬಹುದು. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಭಾರತದ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಎಷ್ಟು ರೀತಿಯ ಪೌರತ್ವವಿದೆ? 2 ರೀತಿಯ ಪೌರತ್ವ ಇದೆನಾ? 3 ರೀತಿಯ? ಅಥವಾ ಏಕ ಪೌರತ್ವ ಅಥವಾ ದ್ವಿಪೌರತ್ವ? ನಮ್ಮ ಭಾರತ ಸಂವಿಧಾನದ ಪ್ರಕಾರ ಭಾರತದಲ್ಲಿರ್ತಕ್ಕಂಥದ್ದು ಏಕ ರೀತಿಯ ಪೌರತ್ವ. ಆಯ್ಕೆ ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಭಾರತದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನನ್ನು ರೂಪಿಸುವ ಅಧಿಕಾರ ಯಾರಿಗಿರುತ್ತಾ? ರಾಜ್ಯ ಸರ್ಕಾರಕ್ಕಿರುತ್ತಾ, ರಾಷ್ಟ್ರಪತಿಗಿರುತ್ತಾ, ಸಂಸತ್ತಿಗಿರುತ್ತಾ, ಅಥವಾ ಸುಪ್ರೀಂ ಕೋರ್ಟ್ಗಿರುತ್ತಾ? ಯಾವುದು ಸರಿಯಾದ ಉತ್ತರ ಅಂತ ಹೇಳಿದ್ರ ಸಂಸತ್ತಿಗಿರುತ್ತೆ. ಯಾವುದಕ್ಕಿರುತ್ತೆ? ಭಾರತದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನನ್ನು ಮಾಡ್ತಕ್ಕಂಥ ಅಧಿಕಾರ ಯಾರಿಗಿರುತ್ತೆ ಅಂತ ಹೇಳಿದ್ರೆ ಸಂಸತ್ತು ಅಂತೇಳಿ ಕರಿತೀವಲ್ಲ, ಪಾರ್ಲಿಮೆಂಟ್ ಅದಕ್ಕಿರುತ್ತೆ. ನೆಕ್ಸ್ಟ್ ನೋಡ್ರಿ, ಒಳ್ಳೆ ಪ್ರಶ್ನೆ. ಕೆಳಗಿನ ಯಾವುದು ಭಾರತೀಯ ಪೌರತ್ವ ಪಡೆಯುವ ವಿಧಾನವಲ್ಲ? ಜನನದ ಮೂಲಕ ಪಡೆಯಬಹುದು, ನೋಂದಣಿ ಮುಖಾಂತರ ಪಡೆಯಬಹುದು, ನ್ಯಾಚುರಲೈಸೇಷನ್ ಸ್ವಾಭಾವಿಕರಣದ ಮುಖಾಂತರ ಪಡೆಯಬಹುದು, ಆದರೆ ಚುನಾವಣೆಯ ಮೂಲಕ ಪಡೆಯಲಾಗುವುದಿಲ್ಲ. ಆಯ್ಕೆ ಡಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ಗಮನಿಸಿ. ಭಾರತೀಯ ಪೌರತ್ವವನ್ನು ತ್ಯಜಿಸಲು ಅಥವಾ ರಿನನ್ಸಿಯೇಷನ್ ಮಾಡಲು ಅವಕಾಶ ನೀಡುವ ಕಾಯ್ದೆ ಯಾವುದು? ಭಾರತೀಯ ದಂಡ ಸಂಹಿತೆ, ಭಾರತ ಪೌರತ್ವ ಕಾಯ್ದೆ 1955, ಮಾಹಿತಿ ಹಕ್ಕು ಕಾಯ್ದೆ, ಗ್ರಾಹಕರ ಸಂರಕ್ಷಣಾ ಕಾಯ್ದೆ. ಇವು ಯಾವುವಲ್ಲ ಸರಿಯಾದ ಉತ್ತರ ಭಾರತ ಪೌರತ್ವ ಕಾಯ್ದೆ 1950 ಏನಿದೆಯಲ್ಲ, ಆ ಒಂದು ಆಕ್ಟ್ ಮುಖಾಂತರ ನಾವೇನ್ ಮಾಡಬಹುದು? ಭಾರತದ ಪೌರತ್ವವನ್ನ ಅಥವಾ ಇಂಡಿಯನ್ ಸಿಟಿಜನ್ಶಿಪ್ ಅನ್ನ ನಾವು ರಿನನ್ಸಿಯೇಷನ್ ಮಾಡಬಹುದು. ಆಯ್ಕೆ ಬಿ ಸರಿಯಾದಂಥದ್ದು. ನೆಕ್ಸ್ಟ್ ನೋಡಿ, ಭಾರತದ ಪೌರತ್ವಕ್ಕೆ ಸಂಬಂಧಿಸಿದ ವಿಧಿಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿರುತ್ತಾ? ರಾಜ್ಯಪಾಲರಿಗೆ ಇರಲ್ಲ, ಮುಖ್ಯಮಂತ್ರಿಗೆ ಇರಲ್ಲ, ಚುನಾವಣಾ ಆಯೋಗಕ್ಕೆ ಇರಲ್ಲ. ಇರ್ತಕ್ಕಂಥದ್ದು
ಸಂಸತ್ತಿಗಿರುತ್ತೆ. ಭಾರತದ ಪೌರತ್ವಕ್ಕೆ ಸಂಬಂಧಿಸಿದ ವಿಧಿಗಳನ್ನು ತಿದ್ದುಪಡಿ ಮಾಡುವಂತ ಅಧಿಕಾರ ಯಾರಿಗಿರುತ್ತೆ? ಪಾರ್ಲಿಮೆಂಟ್ಗೆ ಇರುತ್ತೆ. ಆಯ್ಕೆ ಬಿ ಸರಿಯಾದಂಥದ್ದು. ಎಸ್, ಕೊನೆಯ ಪ್ರಶ್ನೆ ಇವತ್ತಿನ ಅವಧಿಯಲ್ಲಿ ಏನಿದೆ? ಸಂವಿಧಾನದ ಯಾವ ವಿಧಿಯು ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನು ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ನೀಡುತ್ತೆ? ಯಾವ ವಿಧಿ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನು ಮಾಡ್ಬೇಕಂತ ಹೇಳಿ ಸಂಸತ್ತಿಗೆ ನೀಡುತ್ತೆ ಅಂತ ಹೇಳಿದ್ರ ಅದುವೇ 11ನೇ ವಿಧಿ. ಯಾವ ವಿಧಿ? 11ನೇ ವಿಧಿ ಏನ್ ಹೇಳುತ್ತೆ? ಆ ಪೌರತ್ವಕ್ಕೆ ಸಂಬಂಧಪಟ್ಟಂತ ಕಾನೂನನ್ನು ಮಾಡ್ರಿ ಅಂತ ಹೇಳಿ ಸಂಸತ್ತಿಗೆ ಇರುತ್ತೆ. ಅದುವೇ 11ನೇ ವಿಧಿ. ಓಕೆ ಆದ್ಮೇಲೆ ಎಲ್ರಿಗೂ ನಮಸ್ಕಾರ.